ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಭಾನುವಾರ ಮತ್ತು ಸೋಮವಾರದ ವ್ಲಾಗ್, 2 ದಿನದ ವ್ಲಾಗ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಬಂದು ಹೊರಗಿನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದೆ. ಇನ್ನು ಬಂದ ತಕ್ಷಣವೇ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅಷ್ಟರೊಳಗೆ ತುಂಬ ಸಾಫ್ಟಾಗಿ ನೆಂದ್ಕೊಂಡಿತ್ತು. ಅಷ್ಟರೊಳಗೆ ಮತ್ತೆ ಸ್ವಲ್ಪ ಬೀಟ್ರೋಟ್ ಇತ್ತು, ಚಿಕ್ಕದಾಗಂದರೆ ತುಂಬ ಚಿಕ್ಕ ಚಿಕ್ಕ ಬೀಟ್ರೋಟ್ ಇತ್ತು. ಅದು ತುರಿಯೋದಕ್ಕೆ ಕೂಡ ಬರ್ತಾ ಇರಲಿಲ್ಲ. ಹೇಳ್ಬೇಕಂದ್ರೆ ತುರಿಯೋದು ಕೂಡ ಇಲ್ಲ ಮನೇಲಿ, ಚಿಕ್ಕದು ಇದೆ, ಅದರಲ್ಲಿ ತುರಿಯೋದಕ್ಕೆ ಬರ್ತಾ ಇಲ್ಲ. ಒಂದು ತೊಗೋಬೇಕು, ಹೋದಾಗೆಲ್ಲ ಸೇಲ್ ಒಳಗೆ ಹೋಗ್ತಾ ಇರ್ತೀನಿ, ಮರ್ತು ಬರ್ತಾ ಇರ್ತೀನಿ. ಒಂದು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡ್ರೆ ಚೆನ್ನಾಗಿ ಕಾಯಿ ತುರಿಯೋಕ್ಕಾಗಲಿ ಈ ಥರ ಏನಾದರೂ ಕ್ಯಾರೆಟು ಬೀಟ್ರೋಟ್ ಎಲ್ಲ ತುರಿಯೋದಕ್ಕಾಗಲಿ ಇರುತ್ತೆ, ತೊಗೊಂಬರ್ಬೇಕು. ಅದಕ್ಕೆ ತುರಿಯೋಕ್ಕೆ ಬರೋದಿಲ್ಲ ಅಂತೇಳ್ಬಿಟ್ಟು ನಾನು ಇವತ್ತು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿಕೊಂಡು ಇನ್ನು ಪಲ್ಯ ಮಾಡಿದೆ. ಇನ್ನು ಪಲ್ಯ ಮಾಡಿ ಮತ್ತು ಚಟ್ನಿ ಕೂಡ ಮಾಡಿದ್ದೇನೆ. ಗುಂಡನಿಗೆ ಚಟ್ನಿ ಅಂದರೆ ತುಂಬ ಇಷ್ಟ. ಅವ್ನು ಜಾಸ್ತಿ ಏನು ಕೂಡ ತರಕಾರಿ ಐಟಮ್ ಏನು ತಿನ್ನೋದೇ ಇಲ್ಲ. ಎಷ್ಟು ಬಲವಂತ ಮಾಡಿ ತಿನ್ನಿಸಿದ್ರು ಕೂಡ ತಿನ್ನೋದೇ ಇಲ್ಲ. ಚಟ್ನಿ ಮಾತ್ರ ಆರಾಮ್ಸೆ ದೋಸೆಗೆ, ಚಪಾತಿಗೆ, ಅನ್ನಕ್ಕೂ, ಮುದ್ದೆಗೆ ಡೈಲಿ ಚಟ್ನಿ ಮಾಡಿ ಇಡು, ಡೈಲಿ ಚಟ್ನಿ ಚೆನ್ನಾಗಿ ತಿಂತಾನೆ. ಈ ಥರ ಏನಾದರೂ ಪಲ್ಯ ಸಾಂಬಾರು ಅಂದರೆ ಅವನಿಗೆ ತಿನ್ನೋದಕ್ಕೆ ಕಷ್ಟಪಡ್ತಾ ಇರ್ತಾನೆ. ಅಷ್ಟು ಇದು ಹಿಂಸೆ ಸುಮ್ಮನೆ ಅವ್ನಿಗೆ ಊಟ ಮಾಡಿಸ್ಬೇಕಂದ್ರೆ. ನನಗಂತೂ ಏನು ತಿನ್ನೋದೇ ಇಲ್ಲ, ಆ ಥರ ಆಗ್ಬಿಟ್ಟಿದ್ದಾನೆ. ಇನ್ನು ಚಟ್ನಿ ಕೂಡ ಮಾಡಿದ್ದೆ, ಒಂದು ಸ್ವಲ್ಪ ಶೇಂಗಾ ಬೀಜ ಮತ್ತು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಇನ್ನು ಚಟ್ನಿ ಮಾಡಿದೆ. ಇನ್ನು ಪಲ್ಯ ಕೂಡ ಆಗಿತ್ತು, ನೋಡ್ತಾ ಇರ್ಬೋದು, ಫುಲ್ಲು ಕಲರಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಇನ್ನು ಅನ್ನ ಕೂಡ ಮಾಡಿಟ್ಟಿದ್ದೆ. ಇನ್ನು ಚಪಾತಿ ಎಲ್ಲ ಮಾಡಿಬಿಟ್ಟು ಇನ್ನು ಊಟ ಮಾಡಿ, ಇನ್ನು ಗುಂಡನಿಗೆ ಇವತ್ತು ಭಾನುವಾರ ರಜೆ ಇತ್ತಲ್ಲ ಅಂಗನವಾಡಿ, ಇನ್ನಾದರೂ ಕೂಡ ಸ್ನಾನ ಮಾಡಿಸಿ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಕೆಲಸ ಇತ್ತು, ಊರೊಳಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ವಿ. ಇಲ್ಲಿ ನೋಡ್ಬೋದು, ನಾನು ದೀಪ ಎಲ್ಲ ಎತ್ತಿಟ್ಟಿದ್ದೀನಿ, ತೊಳೆದ್ಬಿಟ್ಟು ಕ್ಲೀನಾಗಿ ಎತ್ತಿಟ್ಬಿಟ್ಟಿದ್ದೀನಿ. ಇನ್ನು ದೀಪನೇ ಹಚ್ತಾ ಇಲ್ಲ ಮನೇಲಿ. ನನಗಂತೂ ತುಂಬ ಬೇಜಾರಾಗಿಬಿಟ್ಟಿದೆ ದೀಪ ಹಚ್ಚದೇ ಇರೋದಕ್ಕೆ. ಇನ್ನು ನೆಕ್ಸ್ಟ್ ಆಷಾಢ ಮುಗಿದು ಶ್ರಾವಣ ಸ್ಟಾರ್ಟ್ ಆದ್ರಂತೂ ಇನ್ನು ಫುಲ್ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಅಟ್ಲೀಸ್ಟ್ ಮನೇಲಿ ದೀಪನಾದರೂ ಬೆಳಗಬೇಕು. ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊತೀನಿ. ಸ್ವಲ್ಪ ಏನಾದರೂ ಟೇಬಲ್ ಥರ ಸೆಟ್ ಮಾಡಿಬಿಟ್ಟು ದೀಪ ಹಚ್ಚೋದಕ್ಕೆ ಹೆಂಗೋ ಒಂದು ಮಾಡ್ಬೋದು ಅಂದ್ಕೊಳ್ಳಿ. ಇಲಿ ಕಾಟ ಜಾಸ್ತಿ ಅಲ್ವಾ. ಅಸಲು ಬೆಳಗ್ಗೆ ಸಾಯಂಕಾಲ ಹಿಂಗೆ ಪೂಜೆ ಮಾಡಿ ಮತ್ತೆ ಬೆಳಗ್ಗೆ ಬಂದು ನೋಡಿದಾಗ ಬತ್ತಿ ಎಲ್ಲ ತಿಂದಾಕೋದು, ದೀಪ ಎಲ್ಲ ಕೆಡವಿರೋದು, ಆ ಥರ ಎಲ್ಲ ಭಾರಿ ಹಿಂಸೆ ಮಾಡಿಬಿಡ್ತೇವೆ. ಅವ್ನು ನೋಡಿಬಿಟ್ಟು ಫುಲ್ಲು ಅಪಶಕನ ಅಂತಲೇ ಭಯ ಅನಿಸ್ಬಿಡುತ್ತೆ ನನಗೆ. ಅದಕ್ಕೆ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಇನ್ನು ಫೋಟೋಗಳೆಲ್ಲ ಸುಮ್ಮನೆ ಅಲ್ಲಿ ಗಮ್ ಥರ ಹಾಕ್ಬಿಟ್ಟು ಹಚ್ಬಿಟ್ಟು ಇನ್ನು ಫೋಟೋಗಳೆಲ್ಲ ಹಾಕಿದ್ದೀನಿ. ಇನ್ನು ದೀಪ ಇಲ್ಲ. ಇನ್ನು ಉದ್ದಿನ ಕಡ್ಡಿ ಹಚ್ಚಿದ್ರೆ ಆರಾಮಾಗಿ ಸ್ವಲ್ಪ ಸಿಗಿಸ್ಬೋದು ಸೀಟ್ ಒಳಗಡೆ. ಇನ್ನು ಪಕ್ಕದೊಳ್ದು ಅಂಕಲ್ ಬಂದಿದ್ರು, ಅವ್ರ ಜೊತೆ ನಮ್ಮ ಮನೆಯವರು ಮಾತಾಡ್ತಾಯಿದ್ರು. ನಮ್ಮ ಬೆಕ್ಕಂತೂ ಸಖತ್ತು ಚುರುಕಿದೆ ಬಿಡಿ. ಏನು ಮಾಡೋದು, ಇಲಿಗಳೇ ಹಿಡಿತಾ ಇಲ್ಲ. ಅವೆಲ್ಲ ಮೇಲೆ ಇರ್ತೇವಲ್ವಾ, ಇನ್ನು ಚಿಕ್ಕದು ಬೇರೆ, ಸುಮ್ಮನೆ ಸೌಂಡ್ ಮಾಡುತ್ತೆ ಅಷ್ಟೇ. ಇಲ್ಲಿ ಕಾಟ ಅಂತೂ ತಪ್ಪಿಲ್ಲ ನಮಗೆ. ಇನ್ನು ಫೈನಲಿ ನಾನು ಗುಂಡ ಊರೊಳಗೆ ಹೋಗ್ತಾ ಇದ್ದೀವಿ. ಇವಾಗೆಲ್ಲ ಹೊಸ ರೂಲ್ಸ್ ಬಿಟ್ಟಿದ್ದಾರಲ್ವ, ಎಲೆಕ್ಷನ್ ಕಾರ್ಡ್ ಅದೆಲ್ಲ ಮಾಡಿಸೋದಕ್ಕೆ. ಇನ್ನು ಆಧಾರ್ ಕಾರ್ಡು, ಫೋಟೋ ಅದೆಲ್ಲ ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಅಪ್ಪ ಅಮ್ಮಂದು ಕೂಡ ಸ್ವಲ್ಪ ಏನೋ ಪ್ರೂಫ್ ಬೇಕಂತ ಕೂಡ ಕೇಳ್ತಾ ಇದ್ದಾರೆ. 2002 ಇದ್ದು ಸ್ವಲ್ಪ ಬರ್ಸ್ಕೊಬನ್ನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಏನು ಒಂದಲ್ಲ ಎರಡಲ್ಲ, ಸುಮ್ಮನೆ ಭಾಳ ತಲೆನೋವಾಗ್ಬಿಟ್ಟಿದೆ ಬಿಡಿದಂತೂ. ಇದೆಲ್ಲ ಮಾಡ್ತಾ ಇರೋದು ಇನ್ನು ನಮ್ಮ ಚಿಕ್ಕಮ್ಮನ ಮಗ, ಇನ್ನು ಪ್ರದೀಪ ಮಾಡ್ತಾ ಇದ್ದಾನೆ ಸದ್ಯಕ್ಕೆ. ಇವಾಗ ಅವನು ಮೊನ್ನೆ ಫೈನಲ್ ಇಯರ್ ಎಕ್ಸಾಮ್ ಮುಗೀತು. ಇನ್ನು ಮುಗಿದ್ಬಿಟ್ಟು ಇನ್ನು ಮನೇಲಿ ಏನಿರೋದು ಸುಮ್ಮನೆ ಬೇಜಾರು ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾನೆ. ಇನ್ನು ಫಾರಮ್ ಎಲ್ಲ ಕೂಡ ಫಿಲಪ್ ಮಾಡಿ ಮತ್ತು ಅದು ಅಡ್ರೆಸ್ಸು ಹೆಸರು ನೀಟಾಗೆಲ್ಲ ಬರ್ಕೊಂಡು ಇನ್ನು ಅದನ್ನು ಹೇಳ್ತಾ ಇದ್ದ ಅಕ್ಕ. ಹಾಯ್ ಫ್ರೆಂಡ್ಸ್, ಈಗ ಟೈಮು 4:10 ಆಗಿದೆ ನೋಡಿ. ಇನ್ನು ಅಲ್ಲಿಂದ ಬಂದ ತಕ್ಷಣವೇ ಮಲ್ಕೊಂಬಿಟ್ವಿ. ಊಟ ಮಾಡಿಬಿಟ್ಟು ಇನ್ನು ಒಂದು ಟ್ಯಾಬ್ಲೆಟ್ ಇತ್ತು, ಟ್ಯಾಬ್ಲೆಟ್ ತೊಗೊಂಡು ಅದು ಹೆಂಗೆ ಮಲ್ಕೊಂಡ ನನಗೆ ನೆನಪಿಲ್ಲ. ಗುಂಡನೂ ಅಷ್ಟೇ, ಅವನು ಪಾಪ ಆಟಾಡ್ಕೊಂಡು ಅವನು ನನ್ನ ಪಕ್ಕದಲ್ಲೇ ಮಲ್ಕೊಬಿಟ್ಟಿದ್ದಾನೆ. ಸಡನ್ನಾಗಿ ಎಚ್ಚರಿಕೆ ಆಯಿತು. ಫುಲ್ಲು ಗಾಳಿ ಅಂದರೆ ಸಖತ್ತು ಗಾಳಿ ಬೀಸಿಬಿಡ್ತು. ಇನ್ನು ನಮ್ಮ ಮನೆಯವರು ಮತ್ತೆ ಮೋಟ್ರೆ ಇದೇನೋ ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಸರಿ ಮಾಡಿಸ್ತಾಯಿದ್ರು. ನಮ್ಮನ್ನು ಬಿಟ್ಬಿಟ್ಟು ಅಲ್ಲಿಗೆ ಹೋಗಿದ್ರು ಬೋರ್ ಹತ್ರ. ಇನ್ನು ನಾನು ಗುಂಡ ಮಾತಾಡಿಕೊಂಡು ಮಲ್ಕೊಬಿಟ್ಟಿದ್ದೀವಿ. ಅವನು ಇನ್ನೂ ಮಲಗಿದ್ದಾನೆ, ಎದ್ದಿಲ್ಲ, ಎಬ್ಬರಿಸ್ಲಿಲ್ಲ. ಇನ್ನು ಮಲ್ಕೊಳ್ಳಿ ಅಂತ ಹೇಳಿ. ನಿಜ ಫಸ್ಟ್ ಟೈಮ್ ಇವತ್ತೇ ನೋಡಿ ನಾನು ನಿದ್ದೆ ಮಾಡಿದ್ದೆ ಬೆಳಗ್ಗೆ ಟೈಮ್. ಯಾವತ್ತೂ ಮಾಡಿಲ್ಲ. ಇವತ್ತು ಅದು ಹೆಂಗೆ ಮಲ್ಕೊಂಡ ಏನೋ ನನಗೆ ಅರ್ಥ ಆಗ್ತಿಲ್ಲ. ಮತ್ತು ಅಂದರೆ ಜೋರಾಗಿ ಗಾಳಿ ಬೀಸ್ತು, ಶೀಟು ಸೌಂಡ್ ಬರುತ್ತೆ ಆ ಕಡೆ. ಮನೆ ಮೇಲೆಲ್ಲ ಕೂಡ ಗಿಡ ಎಲ್ಲ ಬಗ್ಬಿಟ್ಟಿದೆ, ದೊಡ್ಡ ದೊಡ್ಡ ಗಿಡ ಬೆಳೆದಿದ್ದಾವಲ್ವ, ಆ ಕೊನೆ ಎಲ್ಲ ಕೂಡ ಇದ್ದಾವೆ. ಜೋರಾಗಿ ಗಾಳಿ ಬಂದರೆ ಏನಾಗುತ್ತೆ ಅಂದರೆ ಫುಲ್ ಸೌಂಡ್ ಆಗಿಬಿಡುತ್ತೆ. ಹಂಗೆ ಜೋರಾಗಿ ಸೌಂಡ್ ಆಗಿಬಿಡ್ತು. ಮತ್ತು ನೋಡ್ತಾ ಇದ್ದೀನಿ ಏನಪ್ಪ ಇದು ಸೌಂಡ್ ಅಂತ ನೋಡ್ತಿದ್ದೀನಿ. ನಾವು ಫುಲ್ಲು ಗಾಳಿ ಬೀಸ್ತಾಯಿತ್ತು. ಇನ್ನು ಎದ್ದೆ ಇವಾಗ. ಮುಖ ಕೂಡ ತೊಳೆದಿಲ್ಲ, ಮತ್ತು ವೀಡಿಯೋನೇ ಮಾಡಿಲ್ಲ ಹೇಳ್ಬೇಕಂದ್ರೆ. ಬೆಳಗ್ಗೆಯಿಂದ ಸುಮ್ಮನೆ ಇದ್ದೀನಿ. ಅದಕ್ಕೆ ಫಸ್ಟು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ವಾರದಲ್ಲಿ ಸಖತ್ತು ತಲೆ ಸ್ನಾನ ಮಾಡಿಬಿಟ್ಟಿದ್ದೀನಿ.
ಕೋಲ್ಡ್ ಆಗಿದೆ ಅಂತ ಗೊತ್ತಿದ್ರೂ ಎಷ್ಟು ಸರಿ ಮಾಡಿದ್ದೀನಿ ನನಗೆ ನೆನಪಿಲ್ಲ, ಬರೀ ತಲೆ ಸ್ನಾನಕ್ಕೆ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಕೋಲ್ಡು ವಾಸಿ ಆಗ್ತಿಲ್ಲ, ಏನಿಲ್ಲ. ತಲೆಗೆ ಎಣ್ಣೆನೇ ಹಚ್ಚಿಲ್ಲ ಹೇಳ್ಬೇಕಂದ್ರೆ ಈ ವಾರ ಫುಲ್ಲು ಕೂಡ ನಾನು ಇನ್ನೇನು ಮುಗಿತಾ ಬಂತು, ನಾಳೆ ಸೋಮವಾರ ಆಗಲೇ. ಅದಕ್ಕೆ ಫಸ್ಟು ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದು ಸತಿ ಫ್ರೆಶ್ ಅಪ್ ಆಗೋಣ ಅಂತೇಳಿ. ಮತ್ತು ಫ್ರೆಶ್ ಅಪ್ ಆಗಿ ಎಣ್ಣೆ ಹಚ್ಕೊಂಡ್ರೆ ಮತ್ತೆ ಮುಖ ತುಂಬ ಎಳೆಯುತ್ತೆ. ಅದಕ್ಕೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಆಮೇಲೆ ಮುಖ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಇನ್ನು ಈ ವಾರ ಫುಲ್ಲು ನಾನು ಸರಿಯಾಗಿ ಎಣ್ಣೆನೇ ಹಚ್ಚಿಲ್ಲ, ಬರೀ ಒಣ ಕೂದಲಿಗೆ ಸ್ನಾನ ಮಾಡಿಬಿಟ್ಟಿದ್ದೀನಿ. ಶಾಂಪು ಹಾಕಿ ಸಖತ್ತು ಉದುರ್ತಾ ಇದ್ದಾವೆ. ಆ ಕೂದಲು ಉದುರೋದಕ್ಕೆ ನನಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಕೂದಲು ಮೇಲೆ ಅಷ್ಟು ಇದಾಗ್ಬಿಟ್ಟಿದೆ, ಜವಾಬ್ದಾರಿನೇ ಇಲ್ದಂಗೆ ಆಗಿದೆ. ಇನ್ನು ಹೆಂಗಿದ್ರು ಕೂಡ ಬಾಣಂತಂದಲ್ಲಂತೂ ಇನ್ನೂ ಉದುರುತ್ತೆ. ನನ್ನ ಕೂದಲಂತೂ ಸಿಕ್ಕಾಪಟ್ಟೆ ಉದುರುತ್ತದೆ. ಎಲ್ಲ ಕೂಡ ಹೋಗ್ಲದ, ಎಷ್ಟು ಉದುರ್ಬಿಟ್ಟು ಇನ್ನು ಫೈನಲ್ ಎಷ್ಟು ಉಳಿತಾವೋ ಅಷ್ಟು ಆಮೇಲೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಕೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಅದ್ರ ಬಗ್ಗೆ ನನ್ನ ತಲೆನೇ ಕೆಡ್ಸ್ಕೊತಾ ಇಲ್ಲ. ಆದರೂ ಕೂಡ ಇಂಥ ಟೈಮಲ್ಲಿ ನೆತ್ತಿ ಸ್ವಲ್ಪ ಒಣಗೋದೆಲ್ಲ ಆಗಬಾರ್ದಲ್ವ, ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡು ನೀಟಾಗಿ ಇರಬೇಕು, ತಂಪಿರಬೇಕು ಯಾವಾಗಲೂ ಕೂಡ. ಹಾಗಾಗಿ ಹಚ್ಕೋಬೇಕು. ಅದಕ್ಕೆ ಸ್ವಲ್ಪ ಲೈಟಾಗಿ ಹಚ್ಕೊತಾ ಇದ್ದೀನಿ. ನಾ ಹೆಂಗಿದ್ರು ಕೂಡ ನಾಳೆ ಸೋಮವಾರ ಮತ್ತೆ ತಲೆ ಸ್ನಾನ ಮಾಡಬೇಕಾಗುತ್ತೆ. ಹಂಗಾಗಿ ಸ್ವಲ್ಪ ಲೈಟಾಗೆ ನೀಟಾಗಿ ಬುರುಡೆಗೆಲ್ಲ ಸ್ವಲ್ಪ ದಪ್ಪ ಹಚ್ಕೊಬಿಟ್ಟು ಇನ್ನು ಕೂದಲಿಗೆಲ್ಲ ಸ್ವಲ್ಪ ತೆಳ್ಳಗೆ ಹಚ್ಕೊತಾ ಇದ್ದೀನಿ. ಹಾಗೆ ಮತ್ತು ಶ್ರುತಿ ಅನ್ನೋ ಸಿಸ್ಟರ್ ಕೂಡ ಕಮೆಂಟ್ ಮಾಡಿದ್ರಿ, ಸಿಸ್ಟರ್ ಪಾಪ ನೀವು ಯಾವ ಥರ ವರ್ಕ್ ಮಾಡ್ತಾ ಇದ್ದೀರಾ, ಮಾಡ್ಕೊತಾ ಇದ್ದೀರಾ ಅಂತೇಳ್ಬಿಟ್ಟು, ಅಂದರೆ ಎಷ್ಟು ಕೆಲಸ ಹೆಂಗೆ ಮಾಡ್ಕೊತಾ ಇದ್ದೀರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಇನ್ನು ಮಾಡಲೇಬೇಕಾಗುತ್ತೆ. ಇನ್ನು ನನಗೆ ಬಂದುಬಿಟ್ಟು ಚಿಕ್ಕ ವಯಸ್ಸಿಂದ ಅಭ್ಯಾಸ ಇದಲ್ವಾ, ಏನು ಅನಿಸೋದಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಳ್ತೀನಿ. ಇನ್ನು ಸಡನ್ನಾಗಿ ನೋಡಿದವ್ರಿಗೆ ಒಂಥರ ಶಾಕ್ ಆಗ್ಬೋದು, ಮತ್ತು ಯಾವ ಥರ ಕೆಲಸ ಮಾಡ್ತಾಳೆ ಅಂತಲೂ ಕೂಡ ಅನ್ಕೋಬೋದು. ಇನ್ನು ನಾನು ಹೇಳಿದ್ನಲ್ವ, ಓದ್ ವ್ಲಾಗಲ್ಲೆಲ್ಲ ಹೇಳಿದ್ದೆ. ಇನ್ನು ಸಡನ್ನಾಗಿ ನೋಡಿದ ತಕ್ಷಣ ನೀನು ಹೆಂಗೆ ಕೆಲಸ ಮಾಡ್ತೀಯಾ, ನೀನು ಹೆಂಗೆ ಊಟ ಮಾಡ್ತೀಯ, ಹೆಂಗೆ ಬಟ್ಟೆ ತೊಳಿತೀಯ, ಹೆಂಗೆ ಪಾತ್ರೆ ತೊಳಿತೀಯ ಅಂತ ಕೂಡ ಕ್ವಶನ್ ಕೇಳ್ತಾನೇ ಇರ್ತಾರೆ. ಹೇಳ್ತಾ ಇರ್ತೀನಿ, ಎಲ್ಲ ಕೆಲಸನೂ ಮಾಡ್ತೀನಿ, ಮನೆ ಕೆಲಸ ಎಲ್ಲ ಬರುತ್ತೆ ನನಗೆ, ಚಿಕ್ಕ ಹುಡುಗಿ ಇದ್ದಾಗಿಂದ ಅಭ್ಯಾಸ ಇದೆ, ಮಾಡ್ತೀನಿ ಅಂತ ಹೇಳ್ತಿರ್ತೀನಿ. ಹಂಗೆ ಚಿಕ್ಕ ವಯಸ್ಸಿಂದನೂ ಅಭ್ಯಾಸ ಇದಲ್ವಾ, ಸದ್ಯ ಏನು ಕೂಡ ಪ್ರಾಬ್ಲಮ್ ಇಲ್ಲ. ಇನ್ನು ನಾನು ಹೇಳ್ಬೇಕಂದ್ರೆ ಈ ವಿಷಯದಲ್ಲಿ ತುಂಬ ಅದೃಷ್ಟವಂತನೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ವಲ್ಪ ಬೇರೆಯವರಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನಾನೇ ಬೆಸ್ಟ್ ಅನಿಸುತ್ತೆ. ಎಷ್ಟೋ ಜನ ನೋಡಿದ್ರಂತೂ ನನಗೆ ಪಾಪ ಅನಿಸುತ್ತೆ. ಕೆಲವರಿಗೆ ಫುಲ್ಲು 2 ಕೈಯೇ ಇರೋದಿಲ್ಲ, 2 ಕಾಲೇ ಇರೋದಿಲ್ಲ, ಅಷ್ಟು ಇದರಲ್ಲಿ ಹುಟ್ಟಿರ್ತಾರೆ. ಆದರೆ ಎಷ್ಟು ಕಷ್ಟಪಡ್ತಿರ್ತಾರೆ ಗೊತ್ತಾ, ನೋಡ್ತಾ ಇದ್ರೇ ಒಂಥರ ಕಣ್ಣಲ್ಲಿ ನೀರೇ ಬರ್ತಾ ಇರುತ್ತೆ, ಅಷ್ಟು ಒಬ್ಬೊಬ್ಬರ ಜೀವನ. ಬಟ್ ನನಗೆ ಸದ್ಯ ಇಷ್ಟನ್ನು ಕೊಟ್ಟಿದ್ದಾರಲ್ಲ ದೇವರು ಅನ್ನೋದೇ ಒಂದು ಖುಷಿ ವಿಚಾರ ನನಗೆ. ಇರೋದ್ರಲ್ಲೇ ಆಗಲಿ ಸ್ವಲ್ಪ ನನಗೆ ಅಂದರೆ ಐಡಿಯಾ ಯಾವ ಥರ ಇದರಲ್ಲಿ ಒಂಥರ ಸೂಟಬಲಾಗಿ ಎಲ್ಲ ಕೆಲಸ ಮಾಡ್ಕೊತೀನಿ. ಇನ್ನೊಂದು ಮತ್ತು ನನಗೇನು ಕೂಡ ಪೇನ್ ಅನಿಸಲ್ಲ, ಅಂದರೆ ಕೈ ನೋವು ಬರೋದು ಥರ ಎಲ್ಲ ಏನಿಲ್ಲ. ನಾನು ಹೇಳ್ಬೇಕಂದ್ರೆ ನನ್ನ ಕೈ ತುಂಬ ಸ್ಟ್ರಾಂಗ್ ಇದೆ, ಬೇಕಾದ್ರೆ ಎಷ್ಟು ಭಾರನಾದರೂ ಎತ್ತೀನಿ ಕೈಯಲ್ಲಿ, ಅಷ್ಟು ಸ್ಟ್ರಾಂಗ್ ಇದೆ, ಏನು ಕೂಡ ತೊಂದರೆ ಇಲ್ಲ. ಇನ್ನು ನೋಡ್ತಿರಲ್ವ, ಸಡನ್ನಾಗಿ ಆ ಥರ ಅನ್ನಿಸ್ತಾ ಇರುತ್ತೆ. ಇನ್ನು ತುಂಬ ಅದೃಷ್ಟ ಅಂತಲೇ ಹೇಳ್ಬೋದು. ನನಗೆ ಮುಂಚೆ ನಾನು ಕಾಲೇಜು ಸ್ಕೂಲು ಎಲ್ಲ ಚಿಕ್ಕ ಹುಡುಗಿದ್ದಾಗಿಂದ ಸಖತ್ತು ನಾನು ತುಂಬ ನೋವು ಪಟ್ಬಿಟ್ಟಿದ್ದೀನಿ. ನಾನು ಯಾಕೆ ಹಿಂಗೆ ಹುಟ್ಬಿಟ್ಟಿದ್ದೀನಿ ಅಂತೇಳ್ಬಿಟ್ಟು ಹತ್ತಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಹತ್ತಿದ್ದೀನಿ. ಆಗ ಹತ್ತು ಈಗ ಕಣ್ಣಲ್ಲಿ ನೀರೇ ಇಲ್ದಂಗೆ ಆಗ್ತಾ ಇದ್ದಾವೆ, ಅಷ್ಟು ಹತ್ಬಿಟ್ಟಿದ್ದೀನಿ, ಕಣ್ಣೀರು ಅಷ್ಟು ಹೋಗ್ಬಿಟ್ಟಿದ್ದಾವೆ ನನ್ನ ಜೀವನದಲ್ಲಿ. ಇತ್ತೀಚೆಗೆ ಚೆನ್ನಾಗಿದ್ದೀನಿ ಅಷ್ಟೇ. ಮುಂಚೆಲ್ಲ ಸಖತ್ತು ಕಷ್ಟ ಎಲ್ಲ ಕೂಡ ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಬಿಡಿ. ಯಾಕಂದರೆ ಕೆಲವು ವಿಷಯಗಳೆಲ್ಲ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅಷ್ಟು ನೋವು ಎಲ್ಲ ಕೂಡ. ಹಂಗಾಗಿ ಮಸ್ತು ಕಷ್ಟನೇ. ಅವಾಗೆಲ್ಲ ಕೂಡ ಸಖತ್ತು ನಾನು ಅಳ್ತಾ ಇದ್ದೆ, ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದೆ. ಮಾಮೂಲಿ ಅಲ್ವಾ, ಇದ್ದೇ ಇರುತ್ತೆ, ಎಲ್ಲರ ಜೊತೆಗಿದ್ದಾಗ ಹೋದಾಗ, ಎಲ್ಲಿಗಾದ್ರೂ ಹೋದಾಗ ಬಂದಾಗ ಏನೋ ಒಂಥರ ನನಗೆ ಒಂಥರ ಅನ್ನಿಸ್ತಾ ಇತ್ತು. ಆದರೂ ಬೇರೆಯವ್ರನ್ನೆಲ್ಲ ನೋಡಿದಾಗ ಆವಾಗ ಧೈರ್ಯ ಬರ್ತಾಯಿತ್ತು, ಅವ್ರಿಗೇನೇನಿದೆ ಅಲ್ವಾ, ಎಲ್ಲದರಲ್ಲೂ ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಮತ್ತು ಕೆಲಸ ಎಲ್ಲ ಬರುತ್ತೆ, ಎಲ್ಲ ಮಾಡ್ಕೊತೀನಿ. ಒಟ್ಟು ನನ್ನ ಜೀವನ ಮಾಡೋದಕ್ಕೆ ನಾನು ಯಾಕೆ ಕಷ್ಟಪಡಬೇಕು, ಅಂದರೆ ಯಾಕೆ ನಾನು ಯೋಚನೆ ಮಾಡಬೇಕು, ಒಬ್ಬರ ಮೇಲೆ ಡಿಪೆಂಡ್ ಇಲ್ಲ, ಏನಿಲ್ಲ, ಎಲ್ಲ ಕೆಲಸಗಳು ಮಾಡ್ಕೊತೀನಿ. ಮತ್ತು ಬೇಕಾದರೆ ಬೇರೆ ಕಡೆ ಹೋಗಿ ಕೆಲಸ ಮಾಡೋಷ್ಟು ಕೂಡ ನನಗೆ ದೇವರು ಶಕ್ತಿ ಕೊಟ್ಟಿದ್ದಾನಲ್ಲ, ನಾನು ಯಾಕೆ ಕೊರಗಬೇಕಂತ ಹೇಳ್ಬಿಟ್ಟು ನನಗೆ ನಾನೇ ಧೈರ್ಯ ತೊಗೊಂಡು ಆಮೇಲೆ ನಾನು ಲೈಫ್ನ ಲೀಡ್ ಮಾಡೋಕ್ಕೆ ನೋಡಿದೆ. ಹೇಳ್ಬೇಕಂದ್ರೆ ಅಷ್ಟೇ. ಇನ್ನು ಮದುವೆ ಆದಾಗಿಂದ ಕೂಡ ಅಷ್ಟೇ, ನಾನು ಭಾಳ ಅದೃಷ್ಟ. ಇನ್ನು ಮತ್ತು ಇಂಥ ಗಂಡನ್ನ ಪಡೆಯೋದಕ್ಕೆ ಅತ್ತೆ ಮಾವ ಮತ್ತು ರಿಲೇಷನ್ನು ಎಲ್ಲ ಕೂಡ ಸಖತ್ತು ಇದು ಪುಣ್ಯ ಮಾಡಿರಬೇಕು. ನಾನು ಇಂಥ ಫ್ಯಾಮಿಲಿ ಸಿಗಬೇಕಂದ್ರೆ ಬಡತನ ಇರ್ಬೋದು ಫ್ರೆಂಡ್ಸ್, ನಾನು ಬಡತನ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಕೂಲಿನಲ್ಲಿನೇ ಮಾಡ್ಕೊಂಡು ತಿಂತಾಯಿದ್ದೀವಿ, ಆದರೂ ಕೂಡ ಸ್ವಲ್ಪ ನೆಮ್ಮದಿ ಇದೆ ಮನಸ್ಸು. ಇನ್ನು ಎಲ್ಲ ಕೂಡ ಆ ಕಡೆಯಿಂದ ದೂರ ಬಂದಿದ್ದೀನಲ್ವ, ಅದು ಇನ್ನೂ ಖುಷಿ ವಿಚಾರ. ಈ ಸಂಬಂಧಿಕರುಗಳ ಮಧ್ಯೆ, ಇವ್ರ ಮಧ್ಯೆ ಸುಮ್ಮನೆ ಇದಾಗೋಕ್ಕಿಂತನೂ ಸ್ವಲ್ಪ ತುಂಬ ದೂರ ಬಂದುಬಿಟ್ಟಿದ್ದೀನಿ. ಏನೋ ಒಂಥರ
ಒಂದಿನ ಜೀವನ ಮಾಡಿದ್ರೆ ಸಾಕು ಅನಿಸ್ಬಿಡುತ್ತೆ, ಅಷ್ಟು ಇವಾಗ ನನಗೆ ಈ ಕಡೆ ನೆಮ್ಮದಿ ಇದೆ. ಚೆನ್ನಾಗಿ ಕೂಡ ಇದ್ದೀನಿ, ಅವತ್ತಿಂದ ಅವತ್ತಿಗೆ ಆಗಲಿ ನೆಮ್ಮದಿಯಿಂದ ಇದ್ದೀನಿ. ಹೇಳ್ತಾ ಇದ್ದೀನಲ್ವ, ತುಂಬ ಅದೃಷ್ಟವಂತೆ ನಾನು. ಕೆಲವು ಸಲ ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತಾರೆ, ನೀನೇ ಪುಣ್ಯವಂತ ಕಣ ಅಂತ ಹೇಳ್ಬಿಟ್ಟು. ಹೌದು, ನನಗಿಂತ ಅವರೇ ಇದು ಎಲ್ಲರೂ ಹೇಳ್ತಾ ಇರ್ತಾರೆ. ತುಂಬ ಜನ ಹೊಗಳ್ತಾರೆ ಗೊತ್ತಾ ನಮ್ಮ ಮನೆಯವ್ರನ್ನ, ಆದರೆ ಎದುರಿಗೆ ಯಾರೂ ಹೇಳಲ್ಲ. ಇನ್ನು ನಾನು ಯಾವಾಗ ಹಿಂಗೆ ಹೋದಾಗ ಊರೊಳಗೆಲ್ಲ ಕೂಡ ಮುಂಚೆಲ್ಲ ಹೇಳ್ತಾ ಇರ್ತಾರೆ, ಎಷ್ಟು ನೀನು ಪುಣ್ಯ ಮಾಡಿದೀಯಾ ಅಂತ ಒಳ್ಳೆ ಗಂಡ ಸಿಗೋದಕ್ಕೆ, ಅವ್ನು ನಿನ್ಗೆ ಲೈಫ್ ಕೊಟ್ಟಿದ್ದಾನಲ್ವ, ಎಷ್ಟು ಗ್ರೇಟು ಅಂತ ಹೇಳ್ಬಿಟ್ಟು ಇನ್ನು ಹೇಳ್ತಾ ಇರ್ತಾರೆ ಎಲ್ಲರೂ. ಹೌದು, ಒಂದು ಜೀವನ ಅನ್ನೋದು ಕೊಟ್ಟಿದ್ದಾರಲ್ವ, ತುಂಬ ಇದು. ಈಗಿನ ಕಾಲದಲ್ಲಿ ಗೊತ್ತಲ್ವಾ, ಎಷ್ಟೇ ಚೆನ್ನಾಗಿದ್ರು ಎಷ್ಟೇ ಬ್ಯೂಟಿಯಾಗಿದ್ರು ಕೂಡ ಜೀವನ ಕೊಡೋದು ಮತ್ತು ಲೈಫ್ ಕೊಡೋದು, ಜೀವನ ಪೂರ್ತಿ ನಡ್ಸ್ಕೊಂಡು ಹೋಗೋದು ಕೂಡ ತುಂಬ ಕಷ್ಟನೇ. ಬಟ್ ಅಂಥ ಸಿಚುವೇಷನಲ್ಲಿ ಕೂಡ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ, ಏನೂ ಕೂಡ ಕೊರತೆ ಇಲ್ಲ, ಇರೋದ್ರಲ್ಲೇ ಆಗಲಿ ಚೆನ್ನಾಗಿ ನೋಡ್ಕೊತಾರಲ್ಲ, ಅದು ಪುಣ್ಯ ಅಂತಲೇ ಹೇಳ್ಬೋದು. ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರಗ್ಬಿಟ್ರೆ ಇನ್ನು ಸದ್ಯಕ್ಕೆ ಏನೂ ಇಲ್ಲ, ಮುಂದೆ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗಂತೂ ನಮ್ಮ ಜೀವನ ಚೆನ್ನಾಗಿದೆ. ಅದೇ ಅಪ್ಪ ಅಮ್ಮ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆಲ್ಲ ಒಂದೊಂದು ಸತಿ. ಏನು ಮಾಡೋಕ್ಕಾಗುತ್ತೆ, ಹುಟ್ಟಿದ ಮೇಲೆ ಒಂದಿನಲ್ಲ ಒಂದಿನ ಎಲ್ಲರೂ ಕೂಡ ಹೋಗ್ಬೇಕಲ್ವ. ಇನ್ನು ಅವ್ರು ಮುಂಚೆ ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಎಷ್ಟು ಹತ್ತು ಎಷ್ಟು ಗೋಗರ್ದ್ರು ಎಷ್ಟು ನೋವು ಪಟ್ಟರು ಕೂಡ ಇನ್ನು ವಾಪಸ್ ಬರೋಲ್ಲ. ಹಂಗಂತ ಕೂಡ ನೋವಿಲ್ಲ ಅಂತ ಅಲ್ಲ, ಸಿಕ್ಕಾಪಟ್ಟೆ ನೋವಿದೆ, ಆದರೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಸುಮ್ಮನೆ ಮನಸ್ಸಲ್ಲಿ ಅನ್ಭವಿಸ್ಬೇಕು, ಇನ್ನು ಬಿಟ್ಬಿಡಬೇಕು, ಸಮಾಧಾನ ಮಾಡ್ಕೋಬೇಕಷ್ಟೇ. ಇಷ್ಟೇ ಫ್ರೆಂಡ್ಸ್. ಇನ್ನು ಹೇಳೋಕೆ ಹೋದರೆ ಮಸ್ತು ಇದೆ, ಬಟ್ ಎಲ್ಲ ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಸಂಡೇ ವ್ಲಾಗ್ ಕಂಪ್ಲೀಟ್ ಆಯಿತು. ಇದು ಬಂದುಬಿಟ್ಟು ಸೋಮವಾರದ ವ್ಲಾಗ್ ಆಗಿರುತ್ತೆ. ಇನ್ನು ಸೋಮವಾರ ಬೆಳಗ್ಗೆ ಎದ್ಬಿಟ್ಟು ಇನ್ನು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಇನ್ನು ಅಡುಗೆ ಮುಗಿಸಿ ನೋಡ್ಬೋದು, ಬಟ್ಟೆ ಕೂಡ ಇದ್ವು. ಇನ್ನು ಬಟ್ಟೆ ಎಲ್ಲ ಒಗ್ದಾಕಿ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ನೀರೆಲ್ಲ ಬಿಟ್ಕೊಂಡು ಇನ್ನು ರೆಡಿಯಾಗಿದ್ದೀನಿ. ಇನ್ನು ಸಗಣಿ ರಾಕಿ ಅಂತೂ ಎಷ್ಟು ದಿನ ಆಯಿತು ಪಾಪ, ಗೊತ್ತೇ ಇಲ್ಲ. ಅಂಗಳಕ್ಕೆ ನಮ್ಮ ಮಳೆನೇ ಇಲ್ಲ, ಅದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಗಣಿ ಹಾಕಿತ್ತು, ತೊಗೊಂಬಂದು ಅದ್ರೊಳಗೆ ಹಾಕಿದ್ದೀನಿ ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಹಾಕ್ಬಿಡೋಣ ಅಂತ ಹೇಳಿ. ಇನ್ನು ಇತ್ತೀಚೆಗೆ ಹಸು ಸಗಣಿ ಹಾಕುತ್ತೆ, ಎಲ್ಲ ಕೂಡ ಕಾಲೆಲ್ಲ ತುಳ್ಕೊಂಡ್ಬಿಡುತ್ತೆ. ನಾನು ಹೋಗಿ ಹಾಕೋಷ್ಟೊತ್ತಿಗೆ ರಾಗಿ ಕಡ್ಡಿಗೆಲ್ಲ ಫುಲ್ಲು ಇದು ಮಾಡ್ಕೊಂಬಿಟ್ಟಿರುತ್ತೆ. ಹಂಗಾಗಿ ಸಗಣಿನೇ ಸಿಗ್ತಾ ಇಲ್ಲ, ನೋಡ್ಕೊಂಬಿಟ್ಟು ನೀಟಾಗಿ ಎತ್ತಿಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಯಾವ ಥರ ನಿಜವಾಗ್ಲೂ ಕೋಳಿಗಳ್ದಂತೂ ಸಖತ್ತು ಕಾಟ ಆಗಿಬಿಟ್ಟಿದೆ ಬಿಡಿ ನನಗಂತೂ. ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಫುಲ್ಲು ಗಲೀಜು ಮಾಡ್ತಾನೇ ಇರ್ತವೆ. ಡೈಲಿ ಕೂಡ ಒಂದಿನ ಬಿಟ್ಟು ಒಂದಿನ ನೀರು ಹಾಕಿ ತೊಳೆದ್ರೂ ಕೂಡ ಏನು ಬಂಡೆನೇ ಒರೆಸಿಲ್ಲ ಮನೆನೇ ಒರೆಸಿಲ್ಲ ಅನ್ನೋ ರೇಂಜ್ಗೆ ಕಾಣಿಸ್ತಾ ಇರುತ್ತೆ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಇವತ್ತು ಅವರೆಕಾಯಿ ತಂದಿದ್ದಾರೆ. ಇನ್ನು ಟೆಂಪೋ ಬಂದಿತ್ತಂತೆ, ಬಂದರೆ ಒಂದು ಅರ್ಧ kg ತೊಗೊಬರೋಣ ಅಂತ ಹೇಳ್ಬಿಟ್ಟು ಇನ್ನು ತೊಗೊಂಡು ಬಂದಿದ್ದಾರೆ. ಆದರೆ ಅವರು ವ್ಯಾಪಾರದವರು ಇರ್ತಾರಲ್ವ, ಅವ್ರು ಇನ್ನೂ ಸ್ವಲ್ಪ ಇದೆಯಪ್ಪ, ಇನ್ನೇನು ಬಿಡ್ತೀವಿ ಅದನ್ನು ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಇನ್ನು ತೊಗೊಬಂದಿದ್ರು. ಇನ್ನು ಕೋಳಿ ಕೂಡ ಆರಿ ಕುಂದಿರ್ಸಿದ್ದೀವಲ್ವ, 2 ಕೋಳಿ, ಅವಿನ್ನೂ ಮರಿ ಮಾಡಿಲ್ಲ. 20 ದಿನ ಟೈಮ್ ಬೇಕಂತೆ ಅದಕ್ಕೆ ಮರಿ ಮಾಡೋದಕ್ಕೆ. ಇನ್ನು ಸುಮ್ಮನೆ ಕುತ್ಕೊಂಡಿರ್ತವೆ. ಇನ್ನು ಕಾಳು ಅದೆಲ್ಲ ಹಾಕಿದಾಗ ಇನ್ನು ಬಂದುಬಿಟ್ಟು ಕಾಳವೆಲ್ಲ ತಿನ್ಕೊಂಬಿಟ್ಟು ಆಮೇಲೆ ಮತ್ತೆ ಹೋಗ್ಬಿಟ್ಟು ಇನ್ನು ಮೊಟ್ಟೆ ಮೇಲೇ ಕುತ್ಕೊತಿರ್ತವೆ. ಇನ್ನು ಎಲ್ಲ ಕಸ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಫಸ್ಟ್ ತೊಳೆಯೋಣ, ಇದನ್ನು ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ನೋಡಿ ಬಾಗಿಲು ಕೂಡ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಮೇಲೆ ಇಟ್ಟಿದ್ರೆ ಎಲ್ಲ ಆ ಥರ ಆಗಿಬಿಟ್ಟಿದೆ. ಏನು ಮಾಡೋದು, ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ನೀರೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಸ್ತಾ ಇದ್ದೀನಿ. ಕೋಳಿ ಕಕ್ಕ ಬೇಗ ಹೋಗೋದಿಲ್ಲ ಅದು, ಹಂಗಾಗಿ ಕಡ್ಡಿ ಪೊರಕೆಲ್ಲ ತೊಗೊಂಡು ನೀಟಾಗಿ ಕೂಡ್ಸೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಕೊಡದಲ್ಲಿ ನೀರು ತುಂಬ್ಕೊಬಂದು ಇನ್ನು ಸುರಿದ್ಬಿಟ್ಟು ಸ್ವಲ್ಪ ನೆನ್ಕೊಳ್ಳಿ ಅಂತೇಳಿ ಬಿಟ್ಬಿಟ್ಟಿದ್ದೀನಿ. ಇನ್ನು ಮಾಫಲ್ಲಂತೂ ಒರ್ಸೋಕ್ಕಂತೂ ಆಗೋಲ್ಲ ಬಿಡಿ ಇಂಥ ಬಂಡೆನ. ಅದಕ್ಕೆ ಫಸ್ಟು ಎಲ್ಲ ಪೊರ್ಕೆಲ್ಲಿ ಗೂಡಿಸ್ಬಿಟ್ಟು ಆಮೇಲೆ ಮಾಫಲ್ಲಿ ಒರೆಸ್ಕೊಬರೋಣ ಅಂತ ಹೇಳಿ ಇನ್ನು ನೀರು ತಂದು ಹಾಕ್ತಾಯಿದ್ದೀನಿ. ಈ ಪೈಪಲ್ಲಿ ಸಣ್ಣ ಬರ್ತವೆ ನೀರು, ಜೋರಾಗಿ ಬರೋದಿಲ್ಲ. ಸ್ವಲ್ಪ ಫೋರ್ಸಾಗಿ ಜೋರಾಗಿ ಬಂದರೆ ಹಂಗೆ ಬಿಟ್ಬಿಡ್ಬೋದು, ಡೈರೆಕ್ಟಾಗಿ ಹಂಗೇನು ಸ್ವಲ್ಪ ಎಲ್ಲ ಕೊಚ್ಕೊಂಡು ಹೋಗೋ ಥರ. ಇನ್ನು ಸಣ್ಣಗೆ ಬರ್ತಾ ಇರ್ತಾವಲ್ಲ, ಇನ್ನು ಬಕೆಟ್ಗೆ ಬಿಟ್ಕೊಂಡು ಇನ್ನು ಡ್ರಮ್ ಕೂಡ ತುಂಬಿತ್ತು, ಆ ಡ್ರಮ್ಮಲ್ಲೆಲ್ಲ ಚಿಕ್ಕ ಕೊಡದಲ್ಲಿ ತೊಗೊಂಬಂದು ಸುರಿದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಿಂಗೇ ಮತ್ತು ಸಡನ್ನಾಗಿ ಯಾರಾದರೂ ಬಂದು ಕೂತ್ಕೊಂಡ್ರು ಕೂಡ ಒಂಥರ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ ಕೋಳಿದು. ಮತ್ತು ನೈಟೆಲ್ಲ ಇಲ್ಲೇ ಮಲ್ಕೊತಾ ಇರ್ತಾವಲ್ವ, ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳೇಬೇಕು. ಇವಾಗಂತೂ ಒಂದು ಸ್ವಲ್ಪ ವಾಸನೆ ಬಂದರೆ ಸಾಕು, ಹಂಗೆ ವಾಮಿಟ್ ಬರೋ ಥರ ಆಗೋದು, ತಲೆ ಸುತ್ತು ಬರೋದು, ತಲೆನೋವೇ ಬಂದುಬಿಡುತ್ತೆ ನನಗಂತೂ. ಇತ್ತೀಚೆಗಂತೂ ಅಷ್ಟು ಆಗ್ತಾಯಿಲ್ಲ. ಅದಕ್ಕೆ ಆದಷ್ಟು ಸ್ವಲ್ಪ ನೀಟಾಗಿ ಇಟ್ಕೊತಾ ಇರ್ತೀನಿ, ನನಗೆ ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು. ಇನ್ನು ಈ ವ್ಲಾಗ್ ಬಂದುಬಿಟ್ಟು ನಾನು ಮಂಗಳವಾರನೇ ಅಪ್ಲೋಡ್ ಮಾಡಬೇಕಾಗಿತ್ತು. ಇನ್ನು ಇದಕ್ಕೆ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ, ಎಡಿಟ್ ಮಾಡಿರಲಿಲ್ಲ, ವೀಡಿಯೋ ಎಲ್ಲ ಮಾಡಿಟ್ಕೊಂಡಿದ್ದೆ. ಬಟ್ ಸ್ವಲ್ಪ ಬ್ಯುಸಿ ಇದ್ದೆ ನಾನು, ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಟೆನ್ಷನ್ ಕೂಡ ಇತ್ತು ಬಿಡಿ, ಸಿಕ್ಕಾಪಟ್ಟೆ ಟೆನ್ಷನ್ ಮೇಲೆ ನನಗೆ ವಿಡಿಯೋ ಸರಿಯಾಗಿ ವಾಯ್ಸ್ ಓವರ್ ಏನು ಕೂಡ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಬಂದುಬಿಟ್ಟು ಇನ್ನು
ಬುಧವಾರ. ಇನ್ನು ಬುಧವಾರ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ಕೂತ್ಕೊಂಡೆಲ್ಲ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಬಿಟ್ಟು ಇನ್ನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ವಿಡಿಯೋ. ನೋಡಿ ವಿಡಿಯೋ ಒಂದೊಂದು ಸತಿ ಮಾಡ್ತೀನಿ, ಬಟ್ ಒಂದೊಂದು ಸತಿ ಬ್ಯುಸಿಯಲ್ಲಿ ಟೈಮೇ ಸಿಗೋದಿಲ್ಲ. ಏನಾದರೂ ಒಂದು ಕೆಲಸ, ಏನಾದರೂ ಒಂದು ಅಡೆತಡೆ, ಏನೋ ಒಂದು ಇದಾಗ್ತಾ ಇರುತ್ತೆ. ಅದಕ್ಕಾಗಿ ಈ ತಿಂಗಳಲ್ಲೇ ಸರಿಯಾಗಿ ನಾನು ವೀಡಿಯೋಸೇ ಹಾಕೋಕ್ಕಾಗ್ತಾಯಿಲ್ಲ. ಮತ್ತು ಮಂಗಳ ಸಿಸ್ಟರ್ ಕೂಡ ನನಗೆ ವಾಟ್ಸಪ್ಪಲ್ಲೂ ಕೂಡ ಕಮೆಂಟ್ ಮಾಡಿದ್ರಿ, ಮೆಸೇಜ್ ಮಾಡಿದರು ಮತ್ತು ಕಮೆಂಟ್ ಕೂಡ ಮಾಡಿದ್ರು, ವಿಡಿಯೋ ಹಾಕಿ ಸಿಸ್ಟರ್ ಯಾಕೆ ಹಾಕಿಲ್ಲ ಅಂತ ಹೇಳಿ. ಅದೇ ಹೇಳಿದ್ನಲ್ವ, ಎಮರ್ಜೆನ್ಸಿ ಏನೋ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗ್ಬೇಕಾಯ್ತು. ಇನ್ನು ಅದು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಇನ್ನು ಫಸ್ಟ್ ಆ ಕೆಲಸ ಮುಗಿಸ್ಕೊಂಬಂದ್ಬಿಡೋಣ, ಯಾಕೆ ತಲೆನೋವು ಅಂತ ಹೇಳ್ಬಿಟ್ಟು ಇನ್ನು ಆ ಕಡೆ ಎಲ್ಲ ಹೊರಟಿದ್ವಿ. ನೋಡಮ್ಮ ಅಣ್ಣ ಕುಂಟೆ ಬಿಲ್ಲೆ ಆಡ್ತಾನೆ, ಎಷ್ಟು ಚೆನ್ನಾಗಿ ಆಡ್ತಾನೆ. ಯಾಕೋ ಕೋಳೆ ಅರಿಸ್ತತೆ. ಹೋಗಿ ಆಟಾಡೋಗು, ಮತ್ತೆ ಆಡೋಗು. ಕುಂಟೆ ಬಿಲ್ಲೆ ಆಡ್ತಿದ್ದಲ್ಲ ಇಷ್ಟೊತ್ತು, ಅದೇ ಆಟ ಆಡೋಗು ಮತ್ತೆ. ಹೋಗಮ್ಮ ಬೆಕ್ಕು, ನಿಮ್ಮ ಅಣ್ಣ ಕುಂಟೆ ಬಿಲ್ಲೆ ಆಡ್ತಾನಂತ, ಹೋಗಮ್ಮ ನೋಡೋಗಮ್ಮ. ಕುಂಟೆ ಬಿಲ್ಲೆ ಆಡ್ತಾ ಇದ್ದೇನೆ, ಆಡ್ತಾ ಆಡ್ತಾ ಅಮ್ಮ ಬೆಕ್ಕಿಗೆ ಹೇಳಮ್ಮ, ಅಣ್ಣ ಕುಂಟೆ ಬಿಲ್ಲೆ ಆಡ್ತೇನೆ ಅಂತ ಹೇಳಮ್ಮ ಅಂತಿದ್ದಾನೆ ಅವಾಗಿಂದ. ನಾನು ಬಂದುಬಿಟ್ಟು ಅವರೆಕಾಯಿ ಸುಲಿತಾ ಇದ್ದೀನಿ. ನಮ್ಮ ಮನೆಯವರು ಜಾಸ್ತಿ ತಂದುಬಿಟ್ಟಿದ್ದಾರೆ ಬಿಡಿ, ಎಲ್ಲ ಅತ್ತೆ ಮನೆ ಕಟ್ ಕಳಿಸ್ಬೇಕು. ಹೇಳ್ಬೇಕಂದ್ರೆ ಪ್ರೆಗ್ನೆಂಟಲ್ಲಿ ಅವರೆಕಾಯಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಅವರೆಕಾಯಿ ತಿಂದ್ಬಿಟ್ಟು ಮತ್ತೆ ಯಾರು ಅನ್ಭೋಗ್ಸೋರು ಹೇಳಿ. ಇವಾಗಲೇ ನನಗೆ ಮತ್ತು ಜೀರ್ಣ ಪ್ರಾಬ್ಲಮ್ಮು, ಮತ್ತು ಯಾಕೆ ಸುಮ್ಮನೆ, ಇದಂತೂ ನಾರ್ಮಲ್ ಅವ್ರು ತಿಂದ್ರೂ ಫುಲ್ಲು ಗ್ಯಾಸ್ಟ್ರಿಕ್ಕು, ಜಾಸ್ತಿ ತಿನ್ನೋ ಆಗ ಕೂಡ ಇಲ್ಲ. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಇನ್ನು ಎತ್ತಿಡ್ತೀನಿ. ಒಂದು ಸ್ವಲ್ಪ ಸುಲಿದೀನಿ, ಜಾಸ್ತಿ ಸುಲಿದಿಲ್ಲ, ಇಷ್ಟೇ ಸುಲಿದಿರೋದು. ಇನ್ನು ನಾನು ತಿನ್ನಲ್ಲ. ಇದಕ್ಕೆ ಒಂದೆರಡು ಆಲೂಗೆಡ್ಡೆ, ಒಂದೆರಡು ಬದನೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ. ನಮ್ಮ ಮನೆಯವ್ರು ತಿಂತಾರೆ ಸ್ವಲ್ಪ, ಅವ್ರಿಗೂ ಅಷ್ಟೇ ಜಾಸ್ತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ. ಅಳಿಸ್ಬಿಡಮ್ಮ ಬೆಕ್ಕು, ಯಾಕೆ ಅಳಿಸ್ತೀಯ? ಹಾಗಾಗಿ ಮಾಡೋದೇ ಬೇಡ ಅಂದ್ಕೊಂಡಿದ್ದೀನಿ. ಕೇಳ್ತೀನಿ ಒಂದ್ಸತಿ, ಇಲ್ಲ ಒಂದು ಸ್ವಲ್ಪ ಮಾಡು ಅಂತಂದರೆ ಪಾಪ ಅವರಾಸಿ ಹಾಕಿ ಇದು ಮಾಡಬೇಕು, ಅದಕ್ಕೆ ಮಾಡ್ತೀನಿ. ಇನ್ನು ಮಿಕ್ಕಿರವೆಲ್ಲ ಮನೆಗೆ ಊರೊಳಗೆ ಕಟ್ ಕಳಿಸ್ತೀನಿ, ಅತ್ತೆಯರಿಗೆ ಮಾಡ್ಕೊತಾರೆ, ಪವಿತ್ರ ಸಾಂಬಾರು ಮಾಡ್ಕೊತಾರೆ. ಚೆನ್ನಾಗಿರುತ್ತೆ. ಹೇಳ್ಬೇಕಂದ್ರೆ ಅವರೆಕಾಳು ಸಾಂಬಾರು ಇದೆಲ್ಲ ನೆನೆಸ್ಬಿಟ್ಟು ಇದಕ್ಕೆ ಸಾಂಬಾರು ಮಾಡ್ತಾರಲ್ವ, ಪಲ್ಯ ಎಲ್ಲ ಕೂಡ ಚೆನ್ನಾಗಿರುತ್ತೆ. ತಿನ್ನೋ ಹಾಗಿಲ್ಲ, ತಿನ್ನಬಾರ್ದು, ಮತ್ತು ಅದು ತುಂಬ ಪ್ರಾಬ್ಲಮ್ ಅಂತ ಕೂಡ ಹೇಳ್ತಾರೆ. ಮತ್ತು ಹೆಂಗನೇ ಆಗಲಿ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿದೆ, ಅದರಲ್ಲಿ ಸಮೇತ ತಿನ್ನಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಎತ್ತಿಟ್ಬಿಡ್ತೀನಿ, ಸಾಕು ಒಂದಿಷ್ಟು ಸುಲಿಟ್ಟಿದ್ದೀನಿ. ಮಾಡು ಅಂತಂದರೆ ಇದು ಮಾಡ್ತೀನಿ, ಇಲ್ಲ ಅಂತಂದರೆ ಎಲ್ಲ ಕೂಡ ಕಟ್ ಕಳಿಸ್ಬಿಡ್ತೀನಿ. ಏನೋ ನೋಡಿದ್ದಾರೆ, ಬೆಳಗ್ಗೆ ಬಂದಿತ್ತಂತೆ, ನೋಡಿದ್ದಾರೆ ಒಂದು ಅರ್ಧ ಕೆ ಜಿ ತೊಗೊಂಡ್ರೆ ಅವರು ಮಾರಕ್ಕೆ ಬಂದಿರೋರು ಇನ್ನು ಸ್ವಲ್ಪ ಇದೆ ತಗೊಳಪ್ಪ, ಇನ್ನೇನು ಅವನ್ನ ಬಿಡ್ತೀಯಾ, ಇನ್ನು ಯಾರು ತೊಗೊತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಹಿಂಗೇನೆ ಒಂದೊಂದು ಸತಿ, ಅದಕ್ಕೆ ಎತ್ತಿಡ್ತೀನಿ. ಅಡುಗೆ ಕೆಲಸ ಇಲ್ಲ ಫ್ರೆಂಡ್ಸ್. ಇವತ್ತಿನ ಬೆಳಗ್ಗೆ ಮಸೊಪ್ಪು ಸಾಂಬಾರು, ಅನ್ನ, ಮುದ್ದೆ ಮಾಡಿದ್ನ, ಅದೇ ಇದೆ, ಅದೇ ಆಗುತ್ತೆ. ಬಿಸಿ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಮೊಟ್ಟೆ ಬೇಯಿಸಿದ್ದೀನಿ. ಇನ್ನು ನಮ್ಮ ಮನೆಯವ್ರು ಆಗಲೇ ಊಟ ಮಾಡಿ ಹೋದರು. ಇನ್ನು ಗುಂಡೊಂದು ನಂದು ಇರೋದು. ನಾವು ಮಧ್ಯಾಹ್ನ ಊಟ ಮಾಡಿರ್ತೀವೋ ಹೊಟ್ಟೆ ಬೇಗ ಹಸಿವಾಗಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಊಟ ಮಾಡ್ತೀನಿ. ಲೇಟಾಗಿ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸಿನೀರು ಕುಡಿದ್ರೆ ಸರಿ ಹೋಗುತ್ತೆ. ಸದ್ಯ ಈಗ ಆರೋಗ್ಯ ಚೆನ್ನಾಗಿದೆ, ಮತ್ತು ಯಾಕೆ ಸುಮ್ಮನೆ ಕೆಡಿಸ್ಕೊಳ್ಳೋದು. ಮತ್ತು ಬೇರೆ ಏನಾದರೂ ಆದರೆ ಓಕೆ, ಮತ್ತು ಹೊಟ್ಟೆ ಏನಾದರೂ ಪ್ರಾಬ್ಲಮ್ ಆದ್ರಂತೂ ತುಂಬ ಭಯ, ಅದಕ್ಕೆ ಬೇಡ ಅಂಥೇಳಿ ಎತ್ತಿಟ್ಬಿಡ್ತೀನಿ, ತಿನ್ನೋದು ಬೇಡ ಅಂಥೇಳಿ. ಇವಾಗ ಅನಿಸುತ್ತೆ ನನಗೆ, ಏನಾದರೂ ತರಕಾರಿ ತಿನ್ಬೇಕಾದ್ರೂ ಕೂಡ ಒಂದು ಯೂಟ್ಯೂಬ್ ಸರ್ಚ್ ಮಾಡ್ತೀನಿ. ತುಂಬ ವೀಡಿಯೋಸ್ ಬಿಟ್ಟಿರ್ತಾರೆ, ಪ್ರತಿಯೊಂದು ವೀಡಿಯೋಸು ಬಿಟ್ಟಿರ್ತಾರೆ, ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಅಂತೇಳ್ಬಿಟ್ಟು. ಮತ್ತು ಇಂಥ ತರಕಾರಿ ತಿಂತೀವಂದ್ರೂ ಕೂಡ ಇಷ್ಟೇ ಲಿಮಿಟಲ್ಲಿ ತಿನ್ನಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಅವರೆಕಾಯಿ ಸರ್ಚ್ ಮಾಡಿದೆ, ನೋಡೋಣ ಯಾಕೆ ಬೇಕು, ಇದು ಮೊದಲೇ ಗ್ಯಾಸ್ಟ್ರಿಕ್ ಅಂತೇಳ್ಬಿಟ್ಟು ವೀಡಿಯೋ ನೋಡಿದಾಗ ಅರ್ಥ ಆಯಿತು, ಇದು ಬೇಡ, ಇದು ಡೇಂಜರೇ ಅಂತ ಅಂದ್ಕೊಂಡು ಇನ್ನು ಸುಮ್ಮನೆ ಇದ್ದೀನಿ. ಓಕೆ ಫ್ರೆಂಡ್ಸ್, ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಾದರೂ ಹೊಸ್ತೆ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೀವು ಶೇರ್ ಮಾಡಿರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಲೈಕ್ ಕೊಡಿ, ಲೈಕ್ ಕೊಟ್ಟರು ಮತ್ತು ಒಂದು ಕಮೆಂಟ್ ಮಾಡಿದರೂ ಕೂಡ ನನಗೆ ಖುಷಿ ಆಗುತ್ತೆ. ಹಾಗಾಗಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ.